ಶುಭಾಶಯಗಳು. ಈಗಾಗಲೇ ಡಾಕ್ಟರ್ ಶುಭಾಶಯ ಹಂಚಿಕೊಂಡಿದ್ದಾರೆ. ನಾನು ಈ ದಿವಸ ಬೆಳಿಗ್ಗೆನೂ ಕೂಡ ಸಿಕ್ಕಿ ಮಾತಾಡಿದ್ದೇನೆ. ನಾವು 29ನೇ ತಾರೀಕು ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಪೂರಕವಾಗಿ ಪೂರ್ವಭಾವಿ ಸಭೆಯನ್ನ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸಂಸದರನ್ನು ಒಳಗೊಂಡಂತೆ ಸಭೆಯಲ್ಲಿ ಭಾಗವಹಿಸಿ ಎಲ್ಲ ಸಲಹೆಗಳನ್ನ ಕೊಟ್ಟಿದ್ದಾರೆ. ಸುಮಾರು ನಿವೇಶನಗಳನ್ನ ಎಷ್ಟು ಹಂಚ್ತಾರೆ ಅಂತ ಹೇಳಿ ಒಬ್ಬರು ಪ್ರಶ್ನೆ ಮಾಡಿ ಸುಮಾರು 1,000ಕ್ಕೂ ಹೆಚ್ಚು ನಿವೇಶನವನ್ನ ಹಂಚತಕ್ಕಂಥದ್ದಕ್ಕೆ ನಾವು ಈಗಾಗಲೇ ಕಾರ್ಯಯೋಜನೆಯನ್ನ ಹಾಕೊಂಡಿದ್ದೇವೆ. ಮತ್ತು ನಮ್ಮ ಜಿಲ್ಲೆಯ ಬಗ್ಗೆ ಬೇಡಿಕೆಗಳನ್ನ ಏನೇನು ಇಡ್ತೀರಿ ಅಂತಕ್ಕಂಥದ್ದು ಕೇಳಿದ್ರೆ ಅದನ್ನ ಅಂತಿಮ ಮಾಡ್ತೇವೆ. ಮಧುಗಿರಿಯನ್ನ ಜಿಲ್ಲೆ ಮಾಡಬೇಕು ಅನ್ನೋ ಬೇಡಿಕೆನೂ ಒಳಗೊಂಡಂತೆ ಇನ್ನೂ ಹಲವಾರು ಬೇಡಿಕೆಗಳನ್ನ ನಾವು ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಕ್ಕಂಥದ್ದು ಕಾರ್ಯಕ್ರಮ ಇದೆ. ಕೊರಟಗೆರೆಯಲ್ಲಿ ಪೊಲೀಸ್ 14th ಕಮಾಂಡೆಂಟ್ ಇದನ್ನೇನಿದೆ ಅದನ್ನು ಕೂಡ ಉದ್ಘಾಟನೆ ಯಾವ ರೀತಿ ಮಾಡಿಸ್ಬೇಕು, ಮತ್ತೆ ಯೂನಿವರ್ಸಿಟಿ ಏನು ನಮ್ಮ ಮಿಲ್ಕಟ್ಟೆ ಹತ್ರ ಮಾಡಿರ್ತಕ್ಕಂಥ ಯೂನಿವರ್ಸಿಟಿ ಕ್ಯಾಂಪಸ್ ಏನಿದೆ ಅದನ್ನ ಉದ್ಘಾಟನೆ ಮಾಡಿಸ್ಬೇಕು ಅಂತಕ್ಕಂಥದ್ದು, ಇವೆಲ್ಲ ಬೆನಿಫಿಷರೀಸ್ಗೆ ಏನೆಲ್ಲ ಸೌಲಭ್ಯಗಳು ಕೊಡ್ತಕ್ಕಂಥದ್ದು, ಯಾವ್ದೆಲ್ಲ ಶಂಕುಸ್ಥಾಪನೆ ಮಾಡ್ತಕ್ಕಂಥವು, ಮತ್ತೆ ಪೂರ್ಣ ಆಗಿರ್ತಕ್ಕಂಥ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ತಕ್ಕಂಥದ್ದು, ಹೀಗೆ ಹಲವಾರು ಜನಪರವಾದಂತಹ ಕೆಲಸಗಳು ಮತ್ತು ಬೆನಿಫಿಷಿಯರೀಸ್ಗೆ ಅದರಲ್ಲೂ ಕೂಡ ಸಮಾಜದಲ್ಲಿ ಯಾರೆಲ್ಲ ಅಸಹಾಯಕ ಸಮುದಾಯಗಳಿದ್ದಾವೆ ಆ ಸಮುದಾಯಗಳಿಗೆ ಏನೆಲ್ಲ ಅನುಕೂಲಗಳನ್ನ ಕಲ್ಪಿಸಬಹುದಾಗಿದೆಯೋ ಆ ಅನುಕೂಲಗಳನ್ನು ಕೂಡ ಆ ದಿವಸ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವೂ ಕೂಡ ಇದೆ. ಸಾರ್ವಜನಿಕ ಸಭೆಯೂ ಕೂಡ ಈ ಸಂದರ್ಭದಲ್ಲಿ ಏರ್ಪಡಿಸಿರ್ತೇವೆ ಸರ್ಕಾರದ ವತಿಯಿಂದ. ಮತ್ತು ಏನು ನಮ್ಮ ಸರ್ಕಾರದ ಗ್ಯಾರಂಟಿಗಳಾಗಿರ್ತಕ್ಕಂಥ 5 ಗ್ಯಾರಂಟಿಗಳನ್ನು ಕೂಡ ಅತಿ ಹೆಚ್ಚಿನ ಫಲಾನುಭವಿಗಳಿಗೆ ಮುಟ್ಟಿಸ್ತಕ್ಕಂಥದ್ದಕ್ಕೆ ಈಗಾಗಲೇ ಗೃಹ ಸಚಿವರು ಎಲ್ಲ ಅಧಿಕಾರಿಗಳಿಗೂ ಕೂಡ ಕಟ್ಟುನಿಟ್ಟಿನ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ವಿಶೇಷವಾಗಿ ನಮ್ಮ ಸರ್ಕಾರದ ಗ್ಯಾರಂಟಿಗಳನ್ನ ಮುಟ್ಟಿಸೋದ್ರ ಜೊತೆಗೆ ನಮ್ಮ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡ್ತಕ್ಕಂಥದ್ದಕ್ಕೆ ಈ ಕಾರ್ಯಕ್ರಮ ಅತಿ ಹೆಚ್ಚು ಸಹಕಾರ ಆಗುತ್ತೆ ಅಂತಕ್ಕಂಥದ್ದು. ಮತ್ತೆ ಸಾಲ ಮನ್ನಾದ್ರ ಬಗ್ಗೆ ಪ್ರಶ್ನೆ ಮಾಡಿದ್ರಿ. ಈಗಾಗಲೇ ಬೆಳಗಾವಿ ಅಧಿವೇಶನದಲ್ಲಿ ಯಾರೆಲ್ಲ ರೈತರು ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲಗಳನ್ನ ಪಡೆದು ಸಾಲ ಹಿಂತಿರುಗಿಸದೆ ಸುಸ್ತಿಯಾಗಿದ್ದಾರೆ, ಆ ಸುಸ್ತಿಯಾಗಿರ್ತಕ್ಕಂಥ ರೈತರಿಗೆ ಒಂದು ಗಡುವನ್ನ ನೀಡಿ ಆ ಗಡುವಿನ ಒಳಗಡೆ ಯಾರೆಲ್ಲ ಹಸಿರು ಹಣವನ್ನ ಮರುಪಾವತಿ ಮಾಡ್ತಾರೆ ಅವರಿಗೆ ಸಂಪೂರ್ಣವಾಗಿ ಬಡ್ಡಿ ಏನವರು ಭರಿಸಬೇಕಾದಂತ ಬಡ್ಡಿ ಇರುತ್ತೆ. ಆ ರೈತರ ಪರವಾಗಿ ಸರ್ಕಾರದಿಂದ ಆ ಬಡ್ಡಿಯನ್ನ ಭರಿಸ್ತಕ್ಕಂಥ ತೀರ್ಮಾನವನ್ನ ವಿಧಾನಸಭೆಯಲ್ಲಿ ಘೋಷಣೆ ಮಾಡಿದ್ದಾರೆ. ಆ ಘೋಷಣೆಯಂತೆ ಅತಿ ಶೀಘ್ರದಲ್ಲೇ ಸರ್ಕಾರಿ ಆದೇಶಗಳು ಕೂಡ ಹೊರಬರುತ್ತೆ. ಇದು ರೈತರಿಗೆ ಒಂದು ರೀತಿಯ ಹೆಚ್ಚು ಸಹಾಯ. ಸಾಲ ತಗೊಂಡಿರ್ತಾರೆ ಎಂಟಿಲು ಒಬ್ಬವನ್ನ 50,000 ಲಕ್ಷ, ಕೆಲವು ಕಾಫಿ ಗ್ರೋಯರ್ಸ್ಗಳು ಇದರಲ್ಲಿ 5 ಲಕ್ಷ 10 ಲಕ್ಷ 20 ಲಕ್ಷವರೆಗೂ ಬಡ್ಡಿ ಇರುತ್ತೆ. ಅಂತ ಎಲ್ಲ ರೈತರಿಗೂ ಕೂಡ ಮಧ್ಯಮಾವಧಿ ಮತ್ತು ದೀರ್ಘಾವಧಿ ಸಾಲವನ್ನು ಪಡೆದಂತೆ ರೈತರಿಗೂ ಕೂಡ ಬಡ್ಡಿ ಆ ರೈತರ ಪರವಾಗಿ ಸರ್ಕಾರ ಭರಿಸ್ತಕ್ಕಂಥ ತೀರ್ಮಾನ ಈಗಾಗಲೇ ಆಗಿದೆ. ಸಹಕಾರಿ ಬ್ಯಾಂಕ್ ಅಲ್ಲಿ ಮಾತ್ರ ಸರ್, ಸಹಕಾರಿ ಸಂಸ್ಥೆಗಳಲ್ಲಿ ಮಾತ್ರ. ಜಿಲ್ಲಾ ಬ್ಯಾಂಕ್ ಮತ್ತು ಲ್ಯಾಂಡ್ ಬ್ಯಾಂಕ್ ಇದೆಲ್ಲ ಜಿಲ್ಲಾ ಬ್ಯಾಂಕ್ಗಳಲ್ಲೆಲ್ಲ ಕೂಡಿಸಿರೋದು 10% ಆಗ್ತದೆ. 90% ಲಾಂಗ್ ಟರ್ಮ್ ಕ್ರೆಡಿಟ್ ಕಾರ್ಡ್ ಬ್ಯಾಂಕ್ಗಳಿದ್ದಾವೆ, ಅಲ್ಲಿ ಹೆಚ್ಚು ಸಹಾಯ ಸಂಸ್ಥೆಗೂ ಆಗುತ್ತೆ, ಆ ರೈತರಿಗೂ ಕೂಡ ಆಗುತ್ತೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಯಾವುದೇ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ತಾವು ಕೂಡ ಸಲಹೆಗಳನ್ನ ಕೊಡಬಹುದು. ಇದು 29 ಬಹಳ ಸಮಯ ಇದೆ. ತಮ್ಮೆಲ್ಲರೂ ಕೂಡ ಸಹಕಾರವನ್ನು ಕೂಡ ಕೊಡಬೇಕು ಅಂತೇಳಿ ನಿಮ್ಮನ್ನು ಕೂಡ ವಿನಂತಿಯನ್ನ ಮಾಡಿ ಈಗಾಗಲೇ ಜಿಲ್ಲಾ ಆಡಳಿತ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಫಲ ಆಗಬೇಕು, ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗಬೇಕು, ಸರ್ಕಾರ ಕೂಡ ಕೀರ್ತಿಯನ್ನ ತರುವ ರೀತಿಯಲ್ಲಿ ಪ್ರಯತ್ನವನ್ನ
ಮಾಡತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ.